ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ನಾನು ನಿಮ್ಮ ಬಿಂದು ನಿರಂಜನ್. ಈ ವ್ಲಾಗ್ ಬಂದುಬಿಟ್ಟು ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಏನಂದರೆ ನನ್ನ ತಂಗಿ ಮಗಳ ಬರ್ತ್ಡೇ ಇದ್ದ ಕಾರಣ ನಾನು ದೊಡ್ಡಮ್ಮನಾಗಿ ಅವಳಿಗೆ ಚಾಕ್ಲೇಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಫಸ್ಟ್ಲಿ ನಾನಿಲ್ಲಿ ಬಂದುಬಿಟ್ಟು ಬೆಲ್ಲನ ತುರ್ದಾದ್ರು ಇಟ್ಕೋಬೋದು ಅಥವಾ ಪುಡಿ ಬೆಲ್ಲನಾದರೂ ಹಾಕ್ಬೋದು. ನಾನಿಲ್ಲಿ ತುರ್ದು ಇಟ್ಕೊಂಡಿರೋ ಬೆಲ್ಲ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಏನು ಬೆಲ್ಲ ತೊಗೊಂಡಿದ್ದೀನಲ್ಲ ಆ ಬೌಲಲ್ಲೇ ಹಾಫ್ ಕಪ್ ಆಫ್ ನಾನು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ರುಚಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಎಷ್ಟು ಕೋಕೋ ಪೌಡರ್ ಎಷ್ಟು ಕ್ವಾಂಟಿಟಿಲಿ ತೊಗೊಂಡಿದ್ನಲ್ಲ ಅಷ್ಟು ನಾನಿಲ್ಲಿ ಅಡುಗೆ ಎಣ್ಣೆ ತೊಗೋತಾ ಇದ್ದೀನಿ. ಕೋಕೋ ಪೌಡರ್ ತೊಗೊಂಡಿದ್ದೀನಿ ಅಷ್ಟೇ ಎಣ್ಣೆ. ಇದು ಬೆಲ್ಲ ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಈ ತರ ದಪ್ಪ ದಪ್ಪನೇ ಇರುತ್ತೆ. ಇದನ್ನ ಮೆಲ್ಟ್ ಮಾಡ್ತೀವಲ್ಲ ಅವಾಗ ಕರೆಕ್ಟ್ ಆಗುತ್ತೆ. ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ತರ ಆಗಿದೆ ಇವಾಗ. ಈಗ ಇದು ವೈಲ್ಡ್ ಹನಿ, ಇದನ್ನ ಹಾಕೋಬೇಕು. ಹನಿ ಹಾಕಿದರೆ ನಿಮಗೆ ಟೇಸ್ಟ್ ಒಂದು ಸ್ವಲ್ಪ ಎನ್ಹಾನ್ಸ್ ಮಾಡ್ದಂಗೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೋಸ್ಕರ ಹನಿ ಹಾಕ್ತಾ ಇದ್ದೀನಿ. ಸೆಂಟ್ರಿಗೆ ಬರಬೇಕು ಫ್ರೆಂಡ್. ಇಲ್ಲಿ ನಾನು ಇವಾಗ ಇದನ್ನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಏನಂದರೆ ನಾನು ಇಲ್ಲಿ ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಯುವಾಗ ಈ ಒಂದು ಚಾಕ್ಲೇಟ್ ನಾನೇನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ಲ ಆ ಬೌಲ್ನ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಹಾರ್ಡ್ಲಿ 1 ಮಿನಿಟ್ ಇಟ್ಟರೆ ಸಾಕು, ಅದು ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಿರ್ ಮಾಡ್ಕೊತಾ ಮೆಲ್ಟ್ ಮಾಡ್ಕೊತಾ ಇದ್ದರೆ ಹಾಗೆ ಹೋಯ್ತು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ನಾನು ಇದನ್ನು ಆಫ್ ಮಾಡಿಕೊಂಡು ಬೇಗ ಮೋಲ್ಡಿಗೆ ಹಾಕೋಬೇಕಾಗತ್ತೆ. ಅದು ಏನಾದರೂ ಗಟ್ಟಿ ಆದರೆ ನಮಗೆ ಮೋಲ್ಡಿಗೆ ಹಾಕೋಕ್ಕಾಗಲ್ಲ. ಅದು ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾನೇನು ಮಾಡಿದ್ದೀನಿ, ಇಲ್ಲೊಂದು ಮೋಲ್ಡ್ ತೊಗೊಂಡಿದ್ದೀನಿ. ನೀವು ತುಂಬ ಶೇಪ್ಸ್ ಆಫ್ ಮೋಲ್ಡ್ ಸಿಗುತ್ತೆ. ನನ್ನ ಹತ್ರ ಇದ್ದಿದ್ದು ಈ ಮೋಲ್ಡು. ಸೊ ಇದನ್ನೇ ಯೂಸ್ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಮಧ್ಯೆ ಫಸ್ಟಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ಅದಾದಮೇಲೆ ನಾನು ಇಲ್ಲಿ ಚಾಕ್ಲೇಟ್ ಸಿರಪ್ನ ಹಾಕ್ತಾಯಿದ್ದೀನಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಚಾಕ್ಲೇಟ್ ಜೊತೆಗೆ ಡ್ರೈ ಫ್ರೂಟ್ಸ್ ಸಿಗುತ್ತಲ್ಲ, ಸೊ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ನಾನು ಇದು ಆಲ್ರೆಡಿ ಒಂದು 2 ಟೈಮ್ಸ್ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು. ಸೊ ಅವನು ಹೇಳಿದ ನನ್ನ ಕ್ಯೂಟಿ ಅಂತ ಹೇಳ್ತಾನೆ ನನ್ನ ತಂಗಿ ಮಗಳಿಗೆ ಅವನು. ಸೊ ಹಾಗಾಗಿ ಕ್ಯೂಟಿಗೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ಮೇಲೆ ನಾನು ಇನ್ನೇನು ಒಂದು 1 ಅವರ್ ಮುಂಚೆ ಮಾಡ್ಕೊಂಡಿದ್ದಷ್ಟೇ ಇದು. ಸೊ ಹಾಗಾಗಿ ಸ್ವಲ್ಪ ಅರಿಬರಿ ಆಯಿತು. ಸೊ ಹಾಗಾಗಿ ಅಷ್ಟು ಕ್ಲಿಯರಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳಿಗೂ ಕೂಡ ಆಗಲಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಂದರೆ ಇದು ಚಾಕ್ಲೇಟ್ ಸಿರಪ್ನ ಸ್ವಲ್ಪ ಬೇಗ ಮೋಲ್ಡಿಗೆ ಹಾಕಬೇಕಾಗತ್ತೆ. ಸ್ವಲ್ಪ ಲೇಟಾಗಾದರೂ ಅದು ಚಾಕ್ಲೇಟ್ ತಿಕ್ಕಾಗಿಬಿಡುತ್ತೆ ಅಲ್ವಾ. ಸೊ ನಮಗೆ ಕನ್ಸಿಸ್ಟೆನ್ಸಿ ನಮಗೆ ಕರೆಕ್ಟಾಗಿ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಪ್ರಾಬ್ಲಮ್ ಆಗುತ್ತೆ. ಆ್ಯಸ್ ಮಚ್ ಆಸ್ ಪಾಸಿಬಲ್ ನನಗೆ ಎಷ್ಟು ಬೇಗ ಹಾಕೋಕ್ಕಾಗುತ್ತೋ ಅಷ್ಟು ಬೇಗ ಹಾಕ್ತಾ ಇದ್ದೆ ಅಷ್ಟೇ. ಸೊ ಮೋಲ್ಡ್ಗೆಲ್ಲ ಸಿರಪ್ ಹಾಕೊಂಡ್ಮೇಲೆ ಇದನ್ನು ತೆಗೆದು ನೀವು ಕ್ಲೀನ್ ಮಾಡ್ಕೊಂಬಿಟ್ಟು ಡೈರೆಕ್ಟ್ ಫ್ರೀಝರ್ಗೆ ಇಟ್ಬಿಟ್ರೆ ಮುಗ್ದೋಯ್ತು. ಇದನ್ನು ನಿಮಗೆ 1 ಅವರ್ ಬಿಟ್ಟರೆ ಫುಲ್ ಚಾಕ್ಲೇಟೆಲ್ಲ ಫುಲ್ ಗಟ್ಟಿಯಾಗಿ ಹೋಗ್ಬಿಟ್ಟಿರುತ್ತೆ. ಆವಾಗ ನೀವು ಈಸಿಯಾಗಿ ಅದನ್ನು ತೆಗೆದುಬಿಟ್ಟು ತಿನ್ಲಿಕ್ಕೆ ಯೂಸ್ ಮಾಡ್ಕೋಬಹುದು. ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟೊಳಗೆ ಹೇಳಿ ನನಗೆ ಆಲ್ರೆಡಿ 4:30 ಆಗೋಯಿತು. ಬಿಕಾಸ್ ನಾನು ಲಾಸ್ಟ್ ಟೈಮಲ್ಲಿ ಚಾಕ್ಲೇಟ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದ ಕಾರಣ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಡ್ರೆಸ್ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಬಂದುಬಿಟ್ಟು ಪ್ಯಾಂಟ್ ಮತ್ತು ದುಪ್ಪಟ್ಟ ಗೋಲ್ಡನ್ ಕಲರೇ ಬರುತ್ತೆ. ಗೋಲ್ಡ್ ಕಲರ್ ವೇಲ್ ಮತ್ತು ಗೋಲ್ಡ್ ಕಲರ್ ಪ್ಯಾಂಟ್ ಇದಕ್ಕೆ ಪೇರಪ್ ಮಾಡ್ತಾಯಿದ್ದೀನಿ. ಇದು ನಾನೇ ಸ್ಟಿಚ್ ಮಾಡಿಸ್ಕೊಂಡಿದ್ದು ಅಮ್ಮ ಹತ್ರ. ಸೊ ಹಾಗಾಗಿ ಸಿಂಪಲ್ಲಾಗಿ ಸಾಕಂತ ಹೇಳ್ಬಿಟ್ಟು ಇದನ್ನು ಹಾಕೋತಾ ಇದ್ದೀನಿ. ನಾವು ಆ್ಯಕ್ಚುಲಿ 5 o'clockಗೆಲ್ಲ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದು. ಲಾಸ್ಟಲ್ಲಿ ಪ್ಲ್ಯಾನ್ಸ್ ಚೇಂಜ್ ಆಗಿದ್ದ ಕಾರಣ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ನಾನು ರೆಡಿಯಾಗಿ ಮತ್ತು ನನ್ನ ಮಗನ ರೆಡಿ ಮಾಡಿಸ್ಕೊಂಡು ನಾವು ರೀಚ್ ಆಗೋಷ್ಟೊಳಗಡೆ 7:10 ಆಯಿತು ಅಂತಲೇ ಹೇಳ್ಬೋದು. ಅಷ್ಟರೊಳಗೆಲ್ಲ ರೆಡಿ ಕೂಡ ಆಗಿತ್ತು ಅಲ್ಲಿ.
ಅಚ್ಚು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದ ಎಷ್ಟೊತ್ತಿಗೆ ನಾನು ಗಿಫ್ಟ್ನ ಕೊಡ್ತೀನಿ ಕ್ಯೂಟಿಗೆ ಅಂತ ಹೇಳ್ಬಿಟ್ಟು. ಸೊ ಅವ್ನು ಒತ್ತಾಕಿ ಬೇಗ ಹೋಗಿದ್ದಾಯ್ತು. ನಾವು ಕೂಡ ಅಲ್ಲೇ ನಿಂತ್ಕೊಂಡು ಅಮ್ಮ 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 ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಕರೀತಾ ಇದ್ದೆ. ಸೊ ಬರ್ತ್ಡೇಗೆ ನನ್ನ ಕಸಿನ್ಸ್ ಎಲ್ಲರೂ ಕೂಡ ಬಂದಿದ್ದರು. ಇತ್ತೀಚೆಗೆ ಹಂಗೆ ನಾವು ಏನಾದ್ರು ಒಂದು ಫಂಕ್ಷನ್ ಅಂತ ಅಂದಮೇಲೆ ಎಲ್ಲರೂ ಸೇರ್ಕೊಂತೀವಲ್ಲ, ಅದೊಂಥರ ತುಂಬಾ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡ್ಕೊತ ಒಬ್ರನ್ನೊಬ್ರನ್ನ ಕಾಲು ಹೇಳ್ಕೊತ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಸಿಗೋದು ಅಷ್ಟೇ, ನಾವು ಲಿಟ್ರಲಿ ಒಂದು 1 ಅವರಿಂದ 1.5 hours ಇದ್ವಿ ಅನ್ಸುತ್ತೆ ನಾವಲ್ಲಿ ಅಷ್ಟೇ. ಬಟ್ ಆ ಟೈಮಲ್ಲೇ ನಾವು ಎಷ್ಟು ಎಂಜಾಯ್ ಮಾಡ್ಬೋದು ಅಷ್ಟು ಮಾಡ್ತೀವಿ. ಒಬ್ರನ್ನೊಬ್ರನ್ನ ಕಾಲು ಹೇಳ್ಕೊತ ಎಂಜಾಯ್ ಮಾಡ್ತಿರ್ತೀವಿ. ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು. ಸೊ ಅದ್ರ ಜೊತೆಗೆ ಕುಂಕುಮ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಸೊ ನಮ್ಮ ಮನೆಗೆ ಅಕ್ಕ ಮತ್ತು ಭಾವ ಮತ್ತು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಎಲ್ಲ ಕೂಡ ಬಂದಿದ್ದರು. ಸೊ ಹಾಗಾಗಿ ಅಲ್ಲಿ ನಾವು ಮಲ್ಕೋಸೊಳಗಡೆ 1 o'clock ಆಗೋಯ್ತು ಮಾತಾಡ್ಕೊತ. ಸೊ ಬೆಳಗ್ಗೆ ಎದ್ದು ಅವಲಕ್ಕಿಗೆ ಮತ್ತು ಬಜ್ಜಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ನಾನೇನು ಮಾಡಲಿಲ್ಲ, ಅಕ್ಕ ಬಜ್ಜಿ ಮಾಡಿಕೊಟ್ರು, ಚಿಕ್ಕಮ್ಮ ಬಂದುಬಿಟ್ಟು ತಿಂಡಿ ಎಲ್ಲ ಮಾಡಿಕೊಟ್ರು. ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ತಿಂಡಿ ತಿನ್ಕೊಂಡ್ಬಿಟ್ಟು ಅವರು ಕೂಡ ಹೊರಟ್ರು, ಬೇಗನೆ ಹೊರಟ್ರು ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ನಾನು ಫೋರ್ಸ್ ಮಾಡಿದ್ದಕ್ಕೆ ಪಾಪ ಬಂದರು ಅವರು. ಸೊ ಹಾಗಾಗಿ ತಿಂಡಿ ಎಲ್ಲ ತಿನ್ಕೊಂಡು ಅವರು ಒಂದು 12 o'clock ಹಂಗೆಲ್ಲ ಅವರು ಹೊರಟರು. ಸೊ ಹೊರಟ ಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮನವ್ರಿಗೆ ಅಂದರೆ ಮಂಡೇ ಅವರು ತ್ರಿಪುರ ಹೋಗಬೇಕಾಗಿತ್ತು. ಸೊ ಹಾಗಾಗಿ 1-2 ಸೂಟ್ ಕೇಸ್ಗಳು ಬೇಕಿತ್ತು. ಸೊ ಅವ್ರಿಗೆ ಸೊ ಹಾಗಾಗಿ ಅದನ್ನು ತೊಗೊಂಬರೋಣ ಅಂತ ಹೇಳ್ಬಿಟ್ಟು 1-2 ಶಾಪ್ ಓಡಾಡಿದ್ವಿ. ಬಟ್ ಅಲ್ಲಿಗಿಂತ ನಮಗೆ ನೋಡೋಣ, ನಾವು ಇಲ್ಲಿ ಸ್ಮಾರ್ಟ್ ಬಜಾರ್ಗೆ ಒಂದ್ಸರಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಸ್ಮಾರ್ಟ್ ಬಜಾರ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಆನ್ಲೈನಲ್ಲೇ ತೊಗೊಳ್ಬೋದಿತ್ತು, ಬಟ್ ನಮಗೆ ನೋಡಿ ತೊಗೊಂಡಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಮತ್ತೆ ನೋಡೋಣ 1-2 ಶಾಪ್ ಹೋಗಿದ್ದ ಕಾರಣ ಇಲ್ಲಿ ಒಂದ್ಸರಿ ಟ್ರೈ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಸ್ಮಾರ್ಟ್ ಬಜಾರ್ಗೆ ಬಂದ್ವಿ. ಅಲ್ಲಿ ಕೂಡ ಆಫರ್ ಇತ್ತು, ತುಂಬ ಚೆನ್ನಾಗಿ ಆಫರ್ ಇತ್ತು. 60%, 70% ಎಲ್ಲ ಆಫರ್ ಇತ್ತು. ಸೊ ಹಾಗಾಗಿ ಇಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನೋಡ್ತಾ ಇದ್ದೀವಿ. ಇಲ್ಲಿ ಸುಮಾರಷ್ಟು ಬ್ರ್ಯಾಂಡ್ಸ್ ಕೂಡ ತೋರಿಸಿದ್ರು. ನಾವು ಅದರಲ್ಲಿ ಅಮೇರಿಕನ್ ಟೂರಿಸ್ಟ್ ಬ್ಯಾಗ್ನ ನೋಡಿದ್ವಿ. ನಮಗೆ ಮೇನ್ಲಿ ಏನಂತಂದರೆ ಟ್ರಾವೆಲ್ ಪರ್ಪಸ್ ಅಲ್ವಾ, ನಮ್ಮ ಮನೆಯವರು ಮಂತ್ಲಿ ಹೋಗ್ತಾನೆ ಇರೋ ಕಾರಣ ನಮಗೆ ಸ್ವಲ್ಪ ಚೆನ್ನಾಗಿರೋದೇ ಬ್ಯಾಗ್ ಬೇಕಿತ್ತು, ಸೂಟ್ಕೇಸ್ ಬೇಕಿತ್ತು. ಸೊ ಹಾಗಾಗಿ ಅಲ್ಲಿ ನಾವು ಅಮೇರಿಕನ್ ಟೂರಿಸ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಈ ಥರ ತೊಗೊಂಡ್ವಿ. ಸೊ ತುಂಬ ಚೆನ್ನಾಗಿದೆ. ನಮಗೆ ಕಾಂಬೋ ಆಫರ್ ಸಿಕ್ಕಿದ್ರಿಂದ ನಮಗೆ 2 ಸೇರಿ ನಮಗೆ 6,000ಗೆಲ್ಲ 2 ಸೂಟ್ ಕೇಸ್ ಬಂತು. ಒಂದು ಬಿಗ್ ಸೈಜ್ ಬರುತ್ತೆ, ಇನ್ನೊಂದು ಬಂದುಬಿಟ್ಟು ಕ್ಯಾಬಿನ್ ಬ್ಯಾಗಿಗೆ ಸೈಜು ಒಂದು ವಿತಿನ್ ಒಂದು 8 kg ಸಿಡ್ಸೋವಂಥ ಒಂದು ಸೂಟ್ ಕೇಸ್ ಅದು. ಸೊ ಹಾಗಾಗಿ 2 ತೊಗೊಂಡ್ವಿ, ನಮಗೆ ವರ್ತಿ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡ್ವಿ. ಅದ್ರ ಜೊತೆಗೆ ನನ್ನ ಮಗಂದು ಸ್ವಲ್ಪ ಶಾಪಿಂಗ್ ಆಗಬೇಕಲ್ವಾ. ಸೊ ಅವನಿಗೇನಿಲ್ಲ, ಜಸ್ಟ್ ಒಂದು ಟೀ ಶರ್ಟ್ಸ್ ತೊಗೊಂಡ್ವಿ. ಮತ್ತು ಇದೊಂದು ಟಾಯ್ಸ್ ಬೇಕಂತ ಹೇಳ್ಬಿಟ್ಟು ವಾಟರ್ ಡಿಸ್ಪೆನ್ಸರ್ ತೊಗೊಂಡ. ಸೊ ಇದನ್ನು ತೋರಿಸ್ತಾ ಇದ್ದಾನೆ, ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಇದು ಯಾವ ಥರ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಕ್ಯೂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತಲ್ವ. ಸೊ ಹಾಗಾಗಿ ನಾನು ಇದನ್ನು ವಿಡಿಯೋ ಅಟ್ಯಾಚ್ ಮಾಡಿದೆ ಅಷ್ಟೇ. ಸೊ ಮಕ್ಕಳಿಗಾಗಿ ಅಲ್ವಾ, ನಾವು ಏನು ತೊಗೊತೀವೋ ಬಿಡ್ತೀವೋ ಗೊತ್ತಿಲ್ಲ, ಹೊರಗಡೆ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಕೊಡಿಸ್ಲೇಬೇಕು. ಸೊ ಈ ಥರ ಇತ್ತು ಒಂದು ಸಿಂಪಲ್ ವ್ಲಾಗ್. ಯಾರ್ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.